ಯಾವುದೇ ನರ ಸಂಬಂಧಿ ಕಾಯಿಲೆಗಳು ಅಥವಾ ಜಾಯಿಂಟ್ ಪೇನ್ಗಳಿಗೆ ಪೇನ್ ಕಿಲ್ಲರ್ ಆಗಿ ಕೆಲಸ ಮಾಡ್ತದೆ. ಬಾಡಿ ಪೇನ್ ಆಗಿದೆ ಅಂತೇಳಿ ಆಸ್ಪತ್ರೆಗೆ ಹೋದ್ರೆ ಯಾವುದೋ ಒಂದು ಬಾಡಿ ಪೇನ್ ಕಿಲ್ಲರ್ ಕೊಡ್ತಾನೆ ಅಥವಾ ಆಯಿಲ್ ಕೊಡ್ತಾನೆ. ಸೊ ನೀವು ಆಯುರ್ವೇದಕ್ಕೆ ಹೋದ್ರೆ ನೀರ್ಗುಂಡಿ ತೈಲ ಅಂತ ಕೊಡ್ತಾನೆ. ಆ ನೀರ್ಗುಂಡಿ ತೈಲ ಅಂತ ಹೇಳಿದ್ರೆ ಬೇರೆ ಏನಲ್ಲ, ಸೊ ನಿಮ್ಮ ಮನೆಯಲ್ಲಿರುವಂತ ಲಕ್ಕಿ ಗಿಡ ಇದು. ಇದು ಕರಿನೆಲೆ ಲಕ್ಕಿ ಅಂತ ಹೇಳ್ತಾರೆ, ಬಿಳಿ ನೆಕ್ಕಿ ಅಂತ ಎರಡಿರುತ್ತೆ. ಸೊ ಯಾವ್ದಾದ್ರೂ ತೊಂದರೆ ಇಲ್ಲ. ಸೊ ಒಂದು ಅರ್ಧ ಲೀಟ್ರು ಎಳ್ಳೆಣ್ಣೆಗೆ ಸೊ ಒಂದು ಇಡೀ ಸೊಪ್ಪನ್ನ ಹಾಕಿ ಬೇಯಿಸಿ ಸೋಸಿಟ್ಕೊಂಡ್ರೆ ಸಾಕು, ನಿಮ್ಮ ಮನೆಯಲ್ಲಿ ನೀರ್ಗುಂಡಿ ತೈಲ ಆಗ್ತದೆ. ಯಾವುದೇ ನರ ಸಂಬಂಧಿ ಕಾಯಿಲೆಗಳು ಅಥವಾ ಜಾಯಿಂಟ್ ಪೇನ್ಗಳಿಗೆ ಎಲ್ಲಕ್ಕೂ ಜಸ್ಟ್ ಆಯಿಲ್ನ ಅಪ್ಲೈ ಮಾಡ್ತಾ ಹೋದ್ರೆ ಸಾಕು, ನಿಮ್ಗೆ ಒಂದು ಅಮೂಲ್ಯವಾಗಿ ಪೇನ್ ಕಿಲ್ಲರ್ ಆಗಿ ಕೆಲಸ ಮಾಡ್ತದೆ. ಸೊ ಅದ್ರ ಜೊತೆಗೆ ತುಂಬಾ ಸುಸ್ತಾಗಿದೆ ನಮ್ಗೆ ಅಂತ ಹೇಳಿದ್ರೆ, ಅಂತ ಟೈಮಲ್ಲಿ ನೀವು ಸ್ನಾನ ಮಾಡ್ತೀರಲ್ಲ, ಆ ಅಂಡೆ ಒಳಗಡೆ ಒಂದು ಇಡೀ ಸೊಪ್ಪು ಹಾಕಿ ನೀರು ಕಾಯ್ತದಲ್ಲ, ಅದ್ರಲ್ಲಿ ಸ್ನಾನ ಮಾಡಿ. ಅರ್ಧ ಗಂಟೆ ಒಳಗಡೆ ಇಡೀ ಬಾಡಿ ಪೈನ್ ಅನ್ನ ತೆಗೆದಾಕತ್ತೆ ಇದು. ಕೆಲವರು ಉಳ್ಕಲ್ಲಾಗಿದೆ ಅಂತ ಹೇಳ್ತಿರಲ್ಲ, ಸೊ ಉಳ್ಕಲ್ಲಾಗಿರೋರಿಗೆ ನೋಡಿ, ಈ ಚಿಗುರು ಇದೆಯಲ್ಲ, ಸೊ ಜಸ್ಟ್ ಹಿಂಗೆ ಒಂದು ಉಂಡೆ ಮಾಡಿ ಎಲ್ಲಿ ನೋವಾಗಿರುತ್ತೆ ಜಸ್ಟ್ ಅಲ್ಲಿ ಇಟ್ಕೊಂಡ್ರೆ ಸಾಕು. ಸೊ ಒಳಗ ಸಮೇತ ಅದನ್ನ ತೆಗೆದಾಕಿ ಪೇನ್ ಕಿಲ್ ಮಾಡುವಂತ ಕೆಲಸ ಮಾಡ್ತದೆ. ಒಂದು ಆಕ್ಚುಲಿ ಇದನ್ನ ಬಾಹೇಳಿಕೆಲ್ಲ ಹಾಕೋಬೇಡಿ ಅಂತ ಹೇಳ್ತೀವಿ, ಯಾಕಂದ್ರೆ ಇದು ನ್ಯಾಚುರಲ್ ಅನೆಸ್ಥೇಸಿಯಾ, ಮರಗಟ್ಟುವಿಕೆ ಮಾಡುವಂತ ಕೆಲಸ ಮಾಡ್ತದೆ ಇದು. ನೋ